ಇನ್ನೊಂದು ಕಡೆಗೆ ಮತ್ತೊಂದಿಷ್ಟು ಸಂಕಷ್ಟ ಈಗ ನಟ ದರ್ಶನ್ಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಹಳೆಯ ಕೇಸ್ಗಳ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೂರನೇ ಬಾರಿ ಈಗ ಕಸ್ಟಡಿಯಲ್ಲಿದ್ದಾರೆ. ಸೊ ಮೂವರು ವಿಚಾರಣೆಯಲ್ಲಿ ಇನ್ನಷ್ಟು ಸತ್ಯಗಳು ಹೊರಗೆ ಬರಬೇಕಾಗಿದೆಯಾ? ಎಲ್ಲವೂ ಬಂದಾಗಿದೆ. ಈಗ ಹಳೆ ಕೇಸ್ಗಳು ದಾಸನಿಗೆ ಜೈಲು ದಾರಿ ತೋರಿಸುತ್ತಾ, ಈ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋದು ನೋಡಬೇಕು. ಹಳೆ ಕೇಸ್ಗಳು ತಗಲಾಕೊಳ್ತಾ ಹೋಗುತ್ತೆ, ಒಂದಕ್ಕೊಂದು ಆ್ಯಡ್ ಆಗ್ತಾ ಹೋಗ್ತಾ. ಸೊ ಏನಾಗುತ್ತೆ ಈ ಪ್ರಕರಣದಲ್ಲಿ, ಇನ್ನೂ ಏನು ಸತ್ಯ ಬರೋದಿದೆ ನೋಡಿ. 10ನೇ ದಿನವೂ ದರ್ಶನ್ ವಿಚಾರಣೆ, 3 ಆರೋಪಿಗಳ ತೀವ್ರ ವಿಚಾರಣೆ, ಇನ್ನಷ್ಟು ಸ್ಫೋಟಕ ಸತ್ಯ ಹೊರಬೀಳುತ್ತಾ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮುಕ್ಕಾಲು ಗ್ಯಾಂಗ್ ಜೈಲಿನಲ್ಲಿದೆ. ದರ್ಶನ್ ಸೇರಿ ಇನ್ನೂ 4 ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್ ಅತ್ಯಾಪ್ತರಾದ A4 ಧನ್ರಾಜ್, A10 ವಿನಯ್, A14 ಪ್ರದೂಷ್ಗೆ ಪೊಲೀಸರು ವಿಚಾರಣೆಗೊಳಪಡಿಸಿದ್ದು ಇನ್ನಷ್ಟು ಆಘಾತಕಾರಿ ಮಾಹಿತಿಗಳು ಕೆದಕ್ತಾ ಇದ್ದಾರೆ. ಮೆಗ್ಗಾರ್ನಿಂದ ಶಾಕ್ ಕೊಟ್ಟು ರೇಣುಕಾಸ್ವಾಮಿಯನ್ನ ಕೊಂದ ಧನ್ರಾಜ್ನನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಂತಹ 17 ಮಂದಿ ಆರೋಪಿಗಳಲ್ಲಿ 13 ಮಂದಿ ಜೈಲು ಪಾಲಾಗಿದ್ದಾರೆ. ಪವಿತ್ರ ಗೌಡ ಸೇರಿದಂತೆ 13 ಮಂದಿಯನ್ನ ನಿನ್ನೆ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ರು. ಇನ್ನು ಉಳಿದಂಥವರು ಕೇವಲ 4 ಮಂದಿ. ಅದು A2 ದರ್ಶನ್, A9 ಧನ್ರಾಜ್, A10 ವಿನಯ್ ಹಾಗೆ A14 ಪ್ರದೋಷ್. ಈ 4ರನ್ನ ಪೊಲೀಸರು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಈ 4ರ ರೋಲ್ ಪ್ರಮುಖವಾಗಿದೆ. ಹೀಗಾಗಿ ಮತ್ತಷ್ಟು ದಿನ ವಿಚಾರಣೆಗೆ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆ SPP ವಾದವನ್ನು ಮಂಡನೆ ಮಾಡಿದರು. ಹೀಗಾಗಿ ನಾಳೆ ಸಂಜೆ 5 ಗಂಟೆಯವರೆಗೂ ಕೂಡ ದರ್ಶನ್ ಹಾಗೆ ಉಳಿದ 3 ಆರೋಪಿಗಳು 4ರನ್ನ ನಾಳೆ ಸಂಜೆಯವರೆಗೂ ವಿಚಾರಣೆಯನ್ನು ನಡೆಸಿ ನಾಳೆ 5 ಗಂಟೆಯ ಒಳಗಾಗಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಕಳಿಸೋದಕ್ಕೆ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆಯಾ? ಹಳೆ ಕೇಸ್ಗಳೇ ಕಂಟಕವಾಗುತ್ತಾ? ಇನ್ನು ನಿನ್ನೆ ದರ್ಶನ್ ಕಸ್ಟಡಿಗೆ ಪಡೆಯಲು ಕೋರ್ಟ್ಗೆ ಸಲ್ಲಿಸಿದ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಬೆಚ್ಚಿ ಬೀಳಿಸುವ ಅಂಶವನ್ನ ಪ್ರಸ್ತಾಪಿಸಿದ್ದಾರೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತೇಳಿ ರಿಮ್ಯಾಂಡ್ ಕಾಪಿಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಯಾವ ರೀತಿ ಸಂಪರ್ಕ ಇತ್ತು ಅನ್ನೋದನ್ನ ಹೇಳ್ಬಿಡ್ತೀವಿ ನೋಡಿ. ನಟ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ. ಕೊಲೆ ಆರೋಪಿ ದರ್ಶನ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳ ಆರೋಪಿಯಾಗಿದ್ದಾರೆ. A4 ರಾಘವೇಂದ್ರ, A15 ಕಾರ್ತಿಕ್, A16 ಕೇಶವಮೂರ್ತಿ ಇವರೆಲ್ಲ ಕ್ರಿಮಿನಲ್ ಹಿನ್ನೆಲೆಯನ್ನು ಉಳ್ಳಂತಹ ಆರೋಪಿಗಳು. ಕೊಲೆ ಮಾಡಿ ಬೇರೆಯವರು ಶರಣಾಗುವಂತೆ ಮಾಡಿದ್ದಾರೆ. ಇದಕ್ಕೆ ಹಣ ಹಾಗೂ ಪ್ರಭಾವವನ್ನು ಬಳಸಿದ್ದಾರೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತೇಳಿ ಪೊಲೀಸರು ರಿಮ್ಯಾಂಡ್ ಕಾಪಿಯಲ್ಲಿ ತಿಳಿಸಿದ್ದಾರೆ. ದರ್ಶನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಬೇಕಾದ್ರೆ ಪೊಲೀಸರು ರಿಮ್ಯಾಂಡ್ ಕಾಪಿಯಲ್ಲಿ ಒಂದು ಹೆಸರನ್ನ ಉಲ್ಲೇಖವನ್ನ ಮಾಡ್ತಾರೆ. ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ಉಲ್ಲೇಖ ಆಗಿದ್ದಾವೆ, ದರ್ಶನ್ ವಿರುದ್ಧ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತೇಳಿ ಉಲ್ಲೇಖವನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ದರ್ಶನ್ ಜೊತೆಯಲ್ಲಿ ಬೇರೆ ಬೇರೆ ಉಳಿದಂಥ ಆರೋಪಿಗಳೇನಿದ್ದಾರೆ ಆರೋಪಿಗಳ ವಿರುದ್ಧವೂ ಕೂಡ ಈ ರೀತಿಯ ಕ್ರಿಮಿನಲ್ ಹಿನ್ನೆಲೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ದರ್ಶನ್ಗೆ ಮತ್ತೆ ಹಳೆಯ ಕೇಸ್ಗಳು ಸಂಕಷ್ಟವನ್ನ ತಂದೊಡ್ಡುತ್ತಾ, ಸಂಕಷ್ಟವನ್ನ ಎದುರು ಮಾಡುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು. ಇನ್ನು ದರ್ಶನ್ ವಿರುದ್ಧ ಈ ಹಿಂದೆ ದಾಖಲಾಗಿದ್ದ ಹಳೆಯ ಕೇಸ್ಗಳು ಕ್ರಿಮಿನಲ್ ಹಿನ್ನೆಲೆಯನ್ನ ಕನ್ಫರ್ಮ್ ಮಾಡಿವೆ. ಈ ಕೇಸ್ಗಳನ್ನು ಮುಂದಿಟ್ಕೊಂಡು ದರ್ಶನ್ ಅವರನ್ನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಕೇಸ್ಗಳ ಹಿಸ್ಟರಿಯನ್ನು ನೋಡೋದಾದ್ರೆ, ಕೇಸ್ ನಂಬರ್ 1 ರೇಣುಕಾಸ್ವಾಮಿ ಹತ್ಯೆ ಆರೋಪ, ಸಾಕ್ಷ್ಯನಾಶ ಮತ್ತು ಒಳಸಂಚು. ಕೇಸ್ ನಂಬರ್ 2 ಕಾಟೇರ ಸಕ್ಸಸ್ ಪಾರ್ಟಿ ಆರೋಪ, ಜೆಟ್ಲಾಗ್ ಪಬ್ನಲ್ಲಿ ಪಾರ್ಟಿ. ಕೇಸ್ ನಂಬರ್ 3 ಮೈಸೂರು ಸಂದೇಶ್ ಪ್ರಿನ್ಸ್ ಘಟನೆ ಆರೋಪ, ಸಪ್ಲೈಯರ್ ಮೇಲೆ ಹಲ್ಲೆ. ಕೇಸ್ ನಂಬರ್ 4 ದರ್ಶನ್ ಪಕ್ಕದ ಮನೆ ಬಳಿ ಗಲಾಟೆ ಆರೋಪ, ಪಾರ್ಕಿಂಗ್ ಗಲಾಟೆ. ಕೇಸ್ ನಂಬರ್ 5 RR ನಗರದಲ್ಲಿ FIR ಆರೋಪ, ವಕೀಲೆ ಮೇಲೆ ನಾಯಿ ಬಿಟ್ಟ ಆರೋಪ. ಕೇಸ್ ನಂಬರ್ 6 ಈ ಹಿಂದೆ ಜೈಲುವಾಸ ಆರೋಪ, ಪತ್ನಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕ ಹಲ್ಲೆ. ಈ ಎಲ್ಲ ಆರೋಪಗಳನ್ನು ದರ್ಶನ್ ಎದುರಿಸ್ತಾ ಇದ್ದಾರೆ. ಒಟ್ನಲ್ಲಿ ಸಮಾಜಕ್ಕೆ ಮಾದರಿಯಾಗಬೇಕಿದ್ದ ನಟ ದರ್ಶನ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೊಲೆ ಪ್ರಕರಣದ ಆರೋಪಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸೊ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಹಳೆಯ ಪ್ರಕರಣಗಳು ಹೇಗೆ ತಗಲಾಗ್ತಾವೋ ಗೊತ್ತಿಲ್ಲ, ಬಟ್ ಈ ಪ್ರಕರಣ ಮಾತ್ರ ಒಂಥರ ಚಕ್ರವ್ಯೂಹದ ಥರ ಸಿಕ್ಕಾಕೊಂಡಿದೆ. ಅಭಿಮನ್ಯು ರೀತಿಯಲ್ಲಿ ಒಳಗೆ ಸಿಕ್ಕೊಂಡು ಆಚೆ ಬರೆದಿದ್ರೆ ಕಷ್ಟ, ಅರ್ಜುನ ರೀತಿಯಲ್ಲಿ ಒಳಗಡೆ ಸಿಕ್ಕೊಂಡು ಆಚೆ ಬರೋದು ಗೊತ್ತಿದ್ರೆ ಆಚೆ ಬರ್ಬೋದು, ಬಟ್ ಕಾನೂನಿನ ಚೌಕಟ್ಟಲ್ಲಿ ಸ್ವಲ್ಪ ಕಷ್ಟ.